Happy birthday, my dear sweetheart. Oh, thank you, Mom. Thank you. Dear, happy birthday to you. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಥ್ಯಾಂಕ್ ಯು ಡ್ಯಾಡಿ, ಐ ಲವ್ ಯು. ವರ್ಮಾ ಫ್ಯಾಮಿಲಿಯಲ್ಲಿ ದೊಡ್ಡ ಪಾರ್ಟಿನೇ ಏರ್ಪಡಿಸಿದ್ರು. ಯಾಕಂದ್ರೆ ಅವರ ಮಗಳು 6ನೇ ವರ್ಷದ ಹುಟ್ಟಿದಬ್ಬವಿತ್ತು. ಬಹಳ ವರ್ಷಗಳ ನಂತರ ಅವರ ಮಗಳು ವರ್ಷ ಹುಟ್ಟಿದ್ದಳು. ಆದ್ದರಿಂದ ಅವರಪ್ಪ ಅಮ್ಮ ಅವಳನ್ನ ತುಂಬ ಇಷ್ಟಪಡ್ತಿದ್ರು. ಬರ್ತ್ಡೇ ಪಾರ್ಟಿ ಮುಗಿದ ಮೇಲೆ ವರ್ಷ ತನ್ನ ಗಿಫ್ಟ್ಗಳನ್ನ ತೆಗೆದು ನೋಡಾಕ ಶುರು ಮಾಡಿದ್ಲು. ಆದರೆ ಅವರ ತಂದೆ, ವರ್ಷ, ಮೈ ಡಿಯರ್ ಸ್ವೀಟಿ, ನಡಿವಾ, ಮಲ್ಕೊ ನಡಿ, ಟೈಮ್ ಆಗಿಲ್ಲ ನಿನಗೆ, ಬಾ ಮಲ್ಕೊಣ ಬಾ. ಸ್ವೀಟಿ ನಡಿ, ಅಲ್ಲಿನೂ ಊಟ ಸರಿಯಾಗಿ ಮಾಡಲಿಲ್ಲ ನೀನು, ಬಾ ಸ್ವಲ್ಪ ಏನಾದರೂ ಹಾಲು ಕುಡಿತೇನೆ, ಹಾಲು ಕುಡಿದು ಮಲಗುವಂತಿ ಬಾ. ಗಿಫ್ಟ್ಗಳನ್ನು ಬೆಳಗ್ಗೆ ನೋಡ್ಬೋದಲ್ಲ ನೀನು, ಇವಾಗ ನೋಡ್ಬೇಕಾ? ಆದರೆ ವರ್ಷ ಹಠ ಮಾಡ್ತಾಳೆ, ಇವಾಗಲೇ ನಾ ಗಿಫ್ಟ್ ನೋಡಬೇಕು ಅಂತ. ಡ್ಯಾಡ್, ಮಾಮ್, ಇಲ್ಲ ಇಲ್ಲ, ನಾನು ಇವಾಗಲೇ ನೋಡ್ಬೇಕು ಗಿಫ್ಟ್ನ. ಡಾರ್ಲಿಂಗ್, ನನಗಂಕರ್ ನಿದ್ದೆ ಬರ್ತಾ ಇದೆ, ನಾನಂಕರ್ ಹೋಗ್ತೀನಿ. ಟಯರ್ಡ್ ಆಗ್ಬಿಡ್ತಿದೆ ಪಾರ್ಟಿಯಲ್ಲಿ ಸುತ್ತಾಡಿ ಮಾಡಿ ಕೆಲಸನ, ನಂಗೆ ಟಯರ್ಡ್ ತುಂಬ ಆಗಿದೆ, ನಾನು ಹೋಗ್ತೀನಿ. ಸ್ವೀಟಿ, ಅಮ್ಮನ ಜೊತೆ ಬಂದು ಮಲ್ಕೋ. ಓಕೆ ಡ್ಯಾಡಿ, ಗುಡ್ ನೈಟ್. ಗುಡ್ ನೈಟ್ ಸ್ವೀಟ್ ಹಾರ್ಟ್. ಬಹಳ ಸಮಯದವರೆಗೆ ವರ್ಷಗೆ ಬಂದಿರುವಂಥ ಗಿಫ್ಟ್ಗಳನ್ನು ತೆಗೆದು ನೋಡ್ತಾನೇ ಇದ್ಲು. ಅದರಲ್ಲಿ ಒಂದು ಗಿಫ್ಟ್ ಸಿಕ್ತು. ಸ್ವೀಟಿ ನೋಡು, ಎಷ್ಟೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ನಮ್ಮ ಜನಗಳು. ಹಾಂ, ನೀನು ಕೈಲಿ ಹಿಡ್ಕೊಂಡಿದೀಯಾ? ಅಯ್ಯೋ ದೇವ್ರೇ, ಹೆಂಗೈತಲ್ಲಿದು ಗೊಂಬೆ, ಕಣ್ಣು ಬೇರೆ ಬೆಳಕಿಸುತ್ತಾ ಎಂದು ವರ್ಷಾಳ ಅಮ್ಮ ಹೇಳ್ತಾಳೆ. ವರ್ಷ ಹೇಳ್ತಾಳೆ, ವಾವ್ ಮಮ್ಮಿ, ಈ ಗೊಂಬೆ ನಂಗೆ ತುಂಬ ಇಷ್ಟ ಆಯಿತು. ನೋಡು ಕಣ್ಣು ಹೆಂಗೆ ಬೆಳಕಿಸ್ತಾ ಇದೆ. ವಾವ್ ವರ್ಷ, ನೋಡು ಗೊಂಬೆ ಅಂಕ ಭಾರಿ ಆಗಿದೆ. ನನಗನ್ಸುತ್ತೆ ಇದನ್ನ ಕೈಲಿ ಮಾಡಿರೋ ಗೊಂಬೆ ಅಂತ ಅನಿಸುತ್ತೆ. ಕುಡ್ಲಿಲ್ಲ, ಯಾರು ಕೊಟ್ಟಾರ ಈ ಗಿಫ್ಟ್ನ ಅಂತ ನೋಡೋಣ. ಹಾಗೆ ಹೇಳಿ ವರ್ಷಳ ಅಮ್ಮ ಆ ಗೊಂಬೆಯನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡ್ಲು. ನೋಡು ವರ್ಷ, ಯಾರು ಕೊಟ್ಟಿರೋದು ಈ ಗಿಫ್ಟ್ ಅಂತ. ಮಾಮ್, ಈ ಗಿಫ್ಟ್ ಮೇಲೆ ಹೆಸರೇ ಇಲ್ಲ ಮಾಮ್. ಅದು ಹೇಗೆ ಹೆಸರೇ ಇಲ್ದೇನೆ ಗಿಫ್ಟ್ ಕೊಟ್ಟಿದಾರ? ಹಾಂ ಹಾಂ, ಬಿಡು ಹೋಗ್ಲಿ, ರಾತ್ರಿ ಆಯಿತು, ಬಾ ಮಲಗ್ ಬಾ. ಹಾಂ, ಅದೇನೋ ಗೊತ್ತಿಲ್ಲ ಮಾಮ್. ಸರಿ ಬಿಡು, ರಾತ್ರಿ ಆಯಿತು, ಬಾ ಮಲ್ಕೋ ಬಾ, ಬೆಳಗ್ಗೆ ಎದ್ದು ಸ್ಕೂಲ್ ಬೇರೆ ಹೋಗ್ಬೇಕಲ್ಲ, ಇಲ್ಲ ಅಂದರೆ ಲೇಟ್ ಆಗಿಬಿಡುತ್ತೆ ನೋಡು. ವರ್ಷಾಳಮ್ಮನಿಗೆ ಒಂದಿಷ್ಟು ಡೌಟ್ ಬರ್ತಾನೇ ಇತ್ತು. ಆದರೂ ಕೂಡ ವರ್ಷಾಳನ್ನು ಕರೆದುಕೊಂಡು ರೂಮ್ನಲ್ಲಿ ಮಲಗಿಸಲಿಕ್ಕೆ ಹೋದ್ಲು. ಆದರೂ ಡೌಟು ಅವ್ರ ತಾಯಿಗಿದ್ದೇ ಇತ್ತು. ಆದರೂ ರಾತ್ರಿ ವರ್ಷ ಒಬ್ಬಳೇ ಮಲ್ಕೊಂಡ್ಳು. ಆದರೆ ಆ ಗೊಂಬೆ 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 ಮಲಗ್ತಾ ಅವಳ ಪಕ್ಕ. ಮಗಳೇ ವರ್ಷ, ಮಲ್ಕೋವಾ, ನಾ ಹೋಗ್ಲಾ? ಗುಡ್ ನೈಟ್ ಮಗಳ. ಗುಡ್ ನೈಟ್ ಮಮ್ಮಿ, ಲವ್ ಯು. ಮಗಳಿಗೆ ಮುತ್ತು ಕೊಟ್ಟು ಲೈಟ್ ಆಫ್ ಮಾಡಿ ತನ್ನ ರೂಮ್ಗೆ ಮಲಗಲು ಹೋದಳು ವರ್ಷಾಳ ಅಮ್ಮ. ವರ್ಷಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಯಾಕಂದರೆ ಅವಳಿಗೆ ಅನಿಸ್ತಾ ಇತ್ತು, ಆ ಗೊಂಬೆ ಜೊತೆ ನಾನು ಆಟ ಆಡಬೇಕು ಅಂತ. ನನಗನ್ಸುತ್ತೆ ಮಮ್ಮಿ ಮಲಗಿದಾಳೆ, ಇವಾಗ ಹೋಗಿ ಡಾಲ್ ಜೊತೆ ಆಟ ಆಡ್ತೀನಿ. ವರ್ಷ ತನ್ನ ಬೆಡ್ ಪಕ್ಕದಲ್ಲಿರುವ ಟೇಬಲ್ ಮೇಲೆ ಇರುವಂಥ ಗೊಂಬೆಯನ್ನು ತಗೊಳ್ತಾಳೆ. ನೀನು ಇಲ್ಲಿ ಪಕ್ಕದಲ್ಲಿ ಕುತ್ಕೋ. ವರ್ಷ ಆ ಡಾಲ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು ಆಟ ಆಡೋಕ್ಕೆ ಶುರು ಮಾಡ್ತಾಳೆ. ಮುದ್ದು ಗೊಂಬೆ, ಪಿಂಕಿ ಗೊಂಬೆ, ಪಿಂಕ್ ಪಿಂಕ್ ಆಗಿದೆಯಾ ನೋಡು. ನಾನು ನಿನಗೆ ನಾಳೆ ಹೋಗಿ ತುಂಬ ಚೆನ್ನಾಗಿರೋದನ್ನ ಡ್ರೆಸ್ನ ತೊಗೊಂಡ್ಬರ್ತೀನಿ, ಆಯಿತಾ? ನನ್ನ ಕಡೆ ಒಂದು ಪಿಂಕ್ ಡ್ರೆಸ್ ಇದೆ, ಅದ್ರ ಥರನೇ ನಿನಗೊಂದು ಪಿಂಕ್ ಡ್ರೆಸ್ ತರ್ತೀನಿ, ಆಯಿತಾ? ಪಿಂಕಿ ಪಿಂಕಿ ಡಾಲ್. ಹೀಗೆ ಆ ಗೊಂಬೆ ಜೊತೆ ವರ್ಷ ಮಾತಾಡ್ತಾಳೆ. ಆಗ ಗೊಂಬೆ ಮಾತಾಡುತ್ತೆ ವರ್ಷನ ಜೊತೆ. ನೀನು ನಿಜ ಹೇಳ್ತಾ ಇದೀಯಾ? ಹಾ, ಈ ಧ್ವನಿ ಹೆದರ್ಬೇಡ, ನಾನೊಬ್ಳು ಕೈಲಿ ಮಾಡಿದಂಥ ಗೊಂಬೆ, ನಾನು ಮಾತಾಡ್ತೀನಿ ಗೊತ್ತಾ? ಹೀಗೆ ವರ್ಷನ್ ಜೊತೆ ಆ ಗೊಂಬೆ ಮಾತಾಡ್ತಾನೇ ಹೋಯಿತು. ನೀನು ನನ್ನ ಬಗ್ಗೆ ಯೋಚನೆ ಮಾಡಿದಲ್ಲ, ಅದಕ್ಕೋಸ್ಕರ ನಾ ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ, ಓಕೆನಾ ವರ್ಷ? ಆ ಗೊಂಬೆ ಮಾತಾಡೋದನ್ನು ಕೇಳಿ ವರ್ಷ ದಿಗ್ಭ್ರಮೆಗೊಂಡಳು. ಹಾಗೆ ಭಯ ಅವಳಿಗೆ ಹೆಚ್ಚಾಯಿತು. ಅದಕ್ಕೆ ಅವಳು ಹೆದರಿ ಆ ಗೊಂಬೆನ ಅಲ್ಲಿಗಿಟ್ಬಿಟ್ಟು ಅವರಪ್ಪ ರೂಮ್ಗೆ ಹೋದ್ಲು.
ಹೀಗೆ ಭಯಗೊಂಡು ವರ್ಷ ಅವರ ಅಪ್ಪನ ರೂಮ್ಗೆ ಓಡೋಡಿ ಬಂದ್ಲು. ಬಾಗಿಲನ್ನ ತಟ್ಟಿದ್ಲು. ಏನಾಯ್ತು ಸ್ವೀಟಿ? ಎಲ್ಲ ಸರಿಯಾಗಿದೆ ತಾನೇ? ಯಾಕೆ ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಹೀಗೆ ಅವರಮ್ಮ ಗಾಬರಿಯಿಂದ ಕೇಳಿದ್ಲು. ಆಗ ವರ್ಷ ಹೇಳ್ತಾಳೆ, ಮಾಮ್, ಆ ಗೊಂಬೆ ಇತ್ತಲ್ಲ, ಅದೇ ಆಗ್ಲೇ ನೋಡಿದಿಲ್ಲ ಆ ಗೊಂಬೆ, ಅದು ನನ್ನ ಜೊತೆ ಮಾತಾಡ್ತು. ಅದಕ್ಕೆ ನನಗೆ ಹೆದರಿಕೆ ಆಗಿ ನಿಮ್ಮ ಜೊತೆ ಮಲ್ಗೋಣ ಅಂತ ಬಂದ್ಬಿಟ್ಟೆ ಮಾಮ್. ಆದರೆ ಅವರಮ್ಮ ತಿಳ್ಕೊತಾಳೆ, ನಮ್ಮ ಜೊತೆ ಮಲ್ಕೋಬೇಕಂತ ಈ ಥರ ಸುಳ್ಳು ಹೇಳ್ತಾ ಇದೀಯಾ ನೀನು? ಸುಳ್ಳು ಹೇಳಬಾರ್ದು ವರ್ಷ. ಅದು ಹೇಗೆ ಮಾತಾಡುತ್ತೆ ಗೊಂಬೆ ನಿನ್ನ ಜೊತೆ? ಬಾ ಒಳಗೆ ಬಾ, ಮಲ್ಕೋ ಬಾ. ಮಮ್ಮ, ನಾ ಸುಳ್ಳು ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇರೋದು. ಈ ರೀತಿಯಾಗಿ ಸತ್ಯ ವರ್ಷ ಹೇಳಿದರೂ ಕೂಡ ಅವ್ರ ತಾಯಿ ನಂಬಲೇ ಇಲ್ಲ. ಮತ್ತೆ ಸುಳ್ಳು ಹೇಳ್ತಿದ್ಯಾ ಸ್ವೀಟಿ? ಸುಮ್ಮನೆ ಬಾಯಿ ಮುಚ್ಕೊಂಡು ಬಂದು ಮಲಗ್ ಬಾ ಒಳಗೆ ಬಾ. ವರ್ಷಳ ಅಮ್ಮನಿಗೆ ನಂಬಿಕೆನೇ ಬರ್ತಾ ಇಲ್ಲ. ವರ್ಷ ಹೇಳಿರೋ ಮಾತನ್ನು ಕೇಳಿ ಅವ್ರಿಗೆ ಕೋಪ ಬಂತು. ಯಾಕಂದರೆ ವರ್ಷ ಏನಾದರೂ ಒಂದು ತಂಟೆ ತರಲೆ ಇದೇ ರೀತಿ ಮಾಡ್ತಾ ಇದ್ಲು. ಯಾಕಂದರೆ ಅವ್ರ ಅಪ್ಪ ಅಮ್ಮನ ಜೊತೆ ಮಲಗಬೇಕು ಅಂತ. ಅದಕ್ಕೋಸ್ಕರ ಸಿಟ್ಟಿನಲ್ಲಿ ವರ್ಷನ ಬಾ ಹೋಗೋಣ ಎಂದು ಕರ್ಕೊಂಡು ರೂಮ್ನಲ್ಲಿ ಹೋಗಿ ತನ್ನ ಪಕ್ಕದಲ್ಲೇ ಮಲಗಿಸ್ಕೊಂಡ್ಳು. ವರ್ಷಳನ್ನು ರೂಮ್ಗೆ ಕರ್ಕೊಂಡೋಗಿ ತನ್ನ ಪಕ್ಕದಲ್ಲೇ ಮಗಳನ್ನು ಮಲಗಿಸ್ಕೊಂಡ್ಳು. ಸ್ವಲ್ಪ ಸಮಯದ ನಂತರ ಅವರ ಅಪ್ಪ ಅಮ್ಮನಿಗೆ ನಿದ್ದೆ ಜೋರಾಯಿತು. ಆದರೆ ವರ್ಷನಿಗೆ ನಿದ್ದೆನೇ ಬರ್ತಾ ಇಲ್ಲ. ಸ್ವಲ್ಪ ಸಮಯದ ನಂತರ ವರ್ಷಗೆ ಹೆದರಿಕೆಯಿಂದ ನಿದ್ದೆನೇ ಬರ್ತಾ ಇರಲಿಲ್ಲ. ಆದರೂ ಅವಳಿಗೆ ಅನಿಸ್ತಾ ಇತ್ತು ಯಾರೋ ಅವಳನ್ನ ಕರೀತಾ ಇದ್ದಾರೆ ಅಂತ. ವರ್ಷ ವರ್ಷ, ಯಾಕೆ ಯಾಕೆ ನಾನು ಒಬ್ಬಳನ್ನ ಬಿಟ್ಟು ಬಂದೆ? ವರ್ಷ, ನನಗೆ ಇಷ್ಟ ಆಗಿದ್ನಲ್ವಾ ವರ್ಷ? ಬಾ ಮತ್ತೆ ಆಟ ಆಡೋಣ ವರ್ಷ. ಗೊಂಬೆಯ ಭಯಂಕರವಾದ ಧ್ವನಿಯನ್ನು ಕೇಳಿ ವರ್ಷಗೆ ತುಂಬ ಭಯ ಆಯಿತು. ಆವಾಗ ಎದ್ದು ನೋಡ್ತಾಳೆ. ವರ್ಷ ನೋಡಿದಾಗ ವರ್ಷದ ಕಾಲಿನ ಕಡೆ ಆ ಗೊಂಬೆ ಬಂದು ನಿಂತಿತ್ತು. ನೋಡ್ತಾ ನೋಡ್ತಾ ವರ್ಷಳ ಕಾಲನ್ನು ಎಳೆದ್ಬಿಟ್ಟು ಕೆಳಗೆ ಬೀಳಿಸೇ ಬಿಡ್ತು. ವರ್ಷ ಬಿದ್ದಿರೋ ಸೌಂಡ್ ಕೇಳಿ ಅವ್ರ ಅಪ್ಪ ಅಮ್ಮ ಎದ್ದು ನೋಡಿದ್ರು. ವರ್ಷ ವರ್ಷ ವರ್ಷ, ಏನಾಯ್ತು ಮಾಮಗಳ? ನೀ ಹಾಸಿಗೆಯಿಂದ ಕೆಳಗ ಹೆಂಗ್ ಬಿದ್ದಿ? ಅಯ್ಯೋ ಮಗಳ, ಏನಾಯ್ತು ಸ್ವೀಟಿ ನಿಂಗೆ? ಮಾಮ್, ಮಾಮ್, ಆ ಗೊಂಬೆ ಇದೆಯಲ್ಲ, ಅದೇ ನಂಗೆ ತುಂಬಾ ತುಂಬಾ ತೊಂದರೆ ಕೊಡ್ತಾ ಇದೆ ಮಾಮ್. ಅದೇ ನನ್ನ ಕಾಲು ಬಂದು ಎಳೆದ್ಬಿಡ್ತು ಮಾಮ್. ಆ ಗೊಂಬೆ ನನಗೆ ಬೇಡ ಮಾಮ್. ಆ ಗೊಂಬೆ ನನಗೆ ಬೇಡ ಮಾಮ್. ಏನು ಗೊಂಬೆನಾ? ಯಾವ ಗೊಂಬೆ? ಹೌದು, ಗೊಂಬೆ ಯಾಕೆ ನಿನ್ನ ಕಾಲಿಗೆ ಬಂದು ಎಳಿತು? ಅದು ಎಳಿಲಿಕ್ಕೆ ಸಾಧ್ಯನಾ? ನಿನಗೇನು ಕೆಟ್ಟ ಕನಸು ಬಿದ್ದಿರಬೇಕು. ಬಾ ವರ್ಷ, ಬಾ ಮಲ್ಕೋ ಬಾ. ಹೌದು ಸ್ವೀಟಿ, ಯಾವುದಾದ್ರೂ ಗೊಂಬೆ ಕಾಲಿಡಿದು ಎಳಕ್ ಸಾಧ್ಯನಾ? ನೀ ಎಲ್ಲೇ ಕೆಟ್ಟ ಕನಸ ಕಂಡಿದೀಯಾ ನೋಡು. ಬಾ ಸ್ವೀಟಿ, ಬಾ ಮಲಗ್ ಬಾ. ಅದು ಮಾಮ್. ಸ್ವೀಟಿ ನೋಡು ಎಷ್ಟು ಟೈಮ್ ಆಗ್ಬಿಟ್ಟಿದೆ ಅಂತ. ಬಾಪ ಮಲ್ಕೋ ಬಾ. ವರ್ಷ, ಮೈ ಡಿಯರ್ ಸ್ವೀಟಿ, ಹೆದರ್ಕೋಬೇಡಮ್ಮ. ಇಲ್ಲಿ ಯಾವುದೇ ಭಯ ಇಲ್ಲ, ಆರಾಮಾಗಿ ಮಲ್ಕೋ ಆಯ್ತಾ? ಹಾಗೆ ಹೇಳಿ ವರ್ಷಾಳಮ್ಮ ವರ್ಷಾಳನ್ನು ಕರೆದುಕೊಂಡು ಮಲ್ಕೊಂತಾಳೆ. ವರ್ಷ ರಾತ್ರಿ ಪೂರ್ತಿ ಹೆದರ್ತಾನೇ ಇದ್ಲು. ವರ್ಷಾಳಮ್ಮ ಯಾವಾಗಾದರೂ ಬೆಳಗಾಗುತ್ತೋ ಅಂತ ಕಾಯ್ತಾ ಇದ್ಲು. ಅಂತೂ ಇಂತೂ ಬೆಳಗಾಯಿತು. ನಿಧಿ ಬೆಳಗ್ಗೆದ್ದು ಮಗಳನ್ನ ಮಾತಾಡಿಸ್ಬೇಕು ಅಂತ ಹೋದ್ಲು. ಆದರೆ ವರ್ಷಗೆ ತುಂಬ ಜ್ವರ, ಮೈಯೆಲ್ಲ ಸುಡ್ತಾ ಇತ್ತು. ರವಿ
ರವಿ ಹೇಳ್ರಿ, ನೋಡ್ರಿ ಇಲ್ಲಿ. ಯಾಕೆ ಯಾಕೆ ಏನಾಯ್ತು ನಿಧಿ? ಅಯ್ಯೋ ರೀ ರವಿ, ಹೆದರ್ಬೇಡ್ರಿ. ಅದು ಮಗಳು ವರ್ಷಗೆ ನೋಡಿ ಎಷ್ಟು ಜೋರಾಗಿ ಜ್ವರ ಬಂದ್ಬಿಟ್ಟಿದೆ ಅಂತ ಮೈಯೆಲ್ಲ ಸುಡ್ತಾ ಇದೀರಿ. ಹಾ ಹೌದಾ? ಅಯ್ಯೋ ರಾತ್ರಿ ಎಲ್ಲ ಆರಾಮಾಗಿ ಇದ್ಲಲ್ಲ, ಅದು ಹೆಂಗ ಬೆಳೆ ಕಲ್ತಿಲ್ಲ ಅಷ್ಟು ಜೋರ್ ಜ್ವರ ಬಂದ್ಬಿಟ್ವು? ಡಾಕ್ಟರ್ ಕರೀಲ? ವರ್ಷ ವರ್ಷ ಎದ್ದೇಳದ್ವಾ ವರ್ಷ? ಬೇಗ ಬಾ, ಆಟ ಆಡೋಣ ಬಾ ವರ್ಷ. ಆ, ಅಯ್ಯೋ ಮಗಳೇ ವರ್ಷ, ಸ್ವೀಟಿ ಏನಾಯ್ತು? ಯಾಕೆ ಮಗಳ, ಯಾಕ? ಮಾಮ್, ಈ ಗೊಂಬೆ ಇಲ್ಲಿ ಯಾಕೆ ಬಂತು ಮಾಮ್? ರೂಮಲ್ಲಿ ಇತ್ತಲ್ಲ ಮಾಮ್, ಇಲ್ಲಿ ಹೇಗೆ ಬಂತು ಮಾಮ್? ವರ್ಷ ಮಾಮ್, ಈ ಗೊಂಬೆ ಇಲ್ಲಿ ಯಾಕೆ ಬಂತು ಮಾಮ್? ಇದು ರೂಮಲ್ಲೇ ಇತ್ತಲ್ಲ ಮಾಮ್. ಹೀಗೆ ಭಯದಿಂದ ವರ್ಷ ಹೇಳಿದ್ಲು. ಆಗ ಅವರಪ್ಪ ಹೇಳಿದ, ಅಯ್ಯೋ ಸ್ವೀಟಿ, ಭಯ ಪಡ್ಬೇಡ ಸ್ವೀಟಿ, ಈ ಗೊಂಬೆನ ನಾನೇ ತಂದಿಲ್ಲಿಟ್ಟೆ. ಮಾಮ್ ಮಾಮ್, ಈ ಗೊಂಬೆ ನನಗೆ ಬೇಡ ಮಾಮ್. ತಾರಾ ಬೇಗ ರೆಡಿ ಆಗು, ವರ್ಷನ ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಬೇಗ ಟ್ರೀಟ್ಮೆಂಟ್ ಕೊಡಿಸಿದ್ರೆ ತುಂಬ ಒಳ್ಳೇದಾಗುತ್ತೆ. ನೋಡು ಹೇಗೆ ಎದುರ್ತಾ ಇದ್ದಾಳೆ. ನಾನು ಆಫೀಸ್ಗೆ ಫೋನ್ ಮಾಡಿಬಿಟ್ಟು ರಜೆ ಕೇಳ್ತೀನಿ. ನಿತಿನ್ ತನ್ನ ಆಫೀಸ್ಗೆ ರಜೆ ಕೇಳ್ಕೊಂಡು ಬಂದ. ಹಾಗೆಯೇ ನಿತಿನ್ ಮತ್ತು ತಾರಾ ಇಬ್ಬರು ಸೇರಿ ತಮ್ಮ ಮಗಳನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ನಿತಿನ್ ಮತ್ತು ತಾರಾ ಮಗಳನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋದರು. ಸ್ವೀಟಿ, ಏನಾದರೂ ತಿಂತೀಯೇನು? ಏನಾದರೂ ಕುಡಿತೇನು? ಡಾಕ್ಟರ್ ಕಡೆ ಹೋಗ್ತಾ ಇದ್ದೀವಿ, ಹೆದರಬಾರ್ದು ಆಯಿತಾ? ಹ್ಞೂ ಮಾಮ್. ಹಾಯ್, ಐ ಆಮ್ ಡಾಕ್ಟರ್. ಡಾಕ್ಟರ್ ನನ್ನ ಮಗಳು ಈಗ ಹೇಗಿದ್ದಾಳೆ? ಓ ಮೈ ಗಾಡ್, ಇಮಿಡಿಯೇಟ್ಲಿ ವರ್ಷನ ಅಡ್ಮಿಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ವರ್ಷಗೆ ತುಂಬ ಜ್ವರ ಇದ್ದಾವೆ. ಡಾಕ್ಟರ್ ಪ್ಲೀಸ್ ನನ್ನ ಮಗಳು ವರ್ಷನಿಗೆ ಜ್ವರ ಕಡಿಮೆ ಮಾಡಿ ಪ್ಲೀಸ್ ಡಾಕ್ಟರ್. ಹೀಗೆ ಡಾಕ್ಟರ್ಗೆ ನಿತಿನ್ ಬೇಡಿಕೊಳ್ತಾನೆ. ಮಿಸ್ಟರ್ ನಿತಿನ್, ಡ್ರಿಪ್ಸ್ ಎಲ್ಲ ಹಾಕಿದ್ದೀನಿ ಮಗಳಿಗೆ. ನೀವು ಸ್ವಲ್ಪ ಹೊರಗಡೆ ಹೋಗಿ ಅವಳು ರೆಸ್ಟ್ ಮಾಡಲಿ. ಸ್ವೀಟಿ ಓ ಮಲಗಿದ್ಲೇನೋ. ನಿತಿನ್ ಬನ್ನಿ ಹೊರಗಡೆ ನಿಲ್ಲೋಣ. ಹೀಗೆ ಹೇಳಿ ರೂಮಿನಿಂದ ಹೊರಗಡೆ ಹೋದರು. ಸ್ವಲ್ಪ ಸಮಯದ ನಂತರ ವರ್ಷನಿಗೆ ಮತ್ತೆ ಅದೇ ಧ್ವನಿ ಕೇಳ್ತು. ವರ್ಷ ನೀನು ನನ್ನ ಜೊತೆ ಆಟ ಆಡಲಾರ್ದನೆ ಹುಷಾರಿಲ್ದ ಮಲ್ಕೊಂಡ್ಬಿಟ್ಟೆ. ಆದರೆ ವರ್ಷ, ನೀ ಯೋಚನೆ ಮಾಡಬೇಡ, ನಾನು ನಿನ್ನ ಒಬ್ಬಳನ್ನೇ ಬಿಡೋದಿಲ್ಲ ಆಯ್ತಾ ವರ್ಷ? ಎಲ್ಲಿವರೆಗೆ ನಿನ್ನ ಜೊತೆ ಇರ್ತೀನಿ ಗೊತ್ತಾ ವರ್ಷ? ನನ್ನ ಜೊತೆ ನೀ ಬರೋವರೆಗೂ ನಾನು ನಿನ್ನ ಜೊತೆನೇ ಇರ್ತೀನಿ. ಈ ಧ್ವನಿ ಕೇಳಿ ವರ್ಷನಿಗೆ ತುಂಬ ಭಯ ಆಯಿತು. ವರ್ಷ ಆ ಕಡೆ ಈ ಕಡೆ ನೋಡ್ತಾಳೆ. ನೋಡಿದರೆ ಪಕ್ಕದಲ್ಲಿ ಇದೆ ಗೊಂಬೆ. ವರ್ಷ ಆ ಗೊಂಬೆ ಮುಖ ನೋಡಿಬಿಟ್ಟು ಭಯದಲ್ಲಿ ಕಿರ್ಚಾಡ್ತಾಳೆ. ಮಾಮ್, ಡ್ಯಾಡ್ ಎಲ್ಲದಿರಾ ಡ್ಯಾಡ್? ಈ ಗೊಂಬೆ ನನ್ನ ಸಾಯಿಸ್ಬಿಡುತ್ತೆ ಡ್ಯಾಡ್, ನನ್ನ ಕಾಪಾಡಿ ಡ್ಯಾಡ್. ಮಾಮ್. ವರ್ಷಾಳ ತಂದೆ ತಾಯಿ ವರ್ಷಾಳ ಆರೋಗ್ಯದ ಬಗ್ಗೆ ಕೇಳಕ್ಕೆ ಡಾಕ್ಟರ್ ರೂಮ್ನಲ್ಲಿದ್ದರು. ಇನ್ನೇನು ಡಾಕ್ಟರ್ ಜೊತೆ ಮಾತಾಡಿಕೊಂಡು ವರ್ಷಾಳ ರೂಮ್ ಮುಂದೆ ಬರ್ತಾರೆ. ಗಾಬರಿಯಿಂದ ಆ ಗೊಂಬೆ ನೋಡಿ ವರ್ಷ ಚಿಟ್ಟನೆ ಚೀರಿದ್ಲು. ಆ ಧ್ವನಿ ಅವರ ಅಪ್ಪ ಅಮ್ಮನಿಗೆ ಕೇಳಿಸ್ತು. ಮಗಳು ಚೀರೋ ಧ್ವನಿಯನ್ನು ಕೇಳಿ ಅವರಪ್ಪ ಅಮ್ಮ ಮಗಳ ಹತ್ರ ಓಡಿಕೊಂಡು ಬಂದರು. ಸ್ವೀಟಿ ಏನಾಯ್ತು ಸ್ವೀಟಿ? ಮಾಮ್, ಆ ಗೊಂಬೆ. ಅಯ್ಯೋ ಸ್ವೀಟಿ ಏನಾಯ್ತು? ಡಾಕ್ಟರ್. ಹೀಗೆ ನಿತಿನ್ ಕಿರಿಸ್ತಾನೆ. ಡಾಕ್ಟರ್ ಬರ್ತಾರೆ. ಎಸ್ ನಿತಿನ್, ಏನಾಯಿತು? ಯಾಕೆ ಹಿಂಗೆ ಕಿರಿಸ್ತಿದ್ದೀರಾ? ಡಾಕ್ಟರ್ ನೋಡಿ, ನನ್ನ ಮಗಳು ಎಷ್ಟು ಚಳಿಯಿಂದ ನಡುತ್ತಾ ಇದ್ದಾಳೆ ನೋಡಿ. ಸ್ವಲ್ಪ ಸರಿ ಈ ಕಡೆ. ವರ್ಷಗೆ ಚೆಕ್ ಮಾಡಿ ಇಂಜೆಕ್ಷನ್ ಕೊಟ್ಟರು ಡಾಕ್ಟರ್. ಮಾಮ್,